ಅಂಗನವಾಡಿ ನೌಕರರ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಂಬಳ ಹೆಚ್ಚಳದ ಭರವಸೆಯನ್ನ ರಾಜ್ಯ ಸರ್ಕಾರ ಈಗ ಕೊಟ್ಟಿರುವಂತದ್ದು. ಭರವಸೆ ಸಿಕ್ಕಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆಯನ್ನ ಕೊಟ್ಟಿದೆ ಸರ್ಕಾರ. ಸರ್ಕಾರದ ಈ ಭರವಸೆಯ ಬೆನ್ನಲ್ಲೇ ಧರಣಿಯನ್ನ ಮುಂದೂಡಿಕೆ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಚಳಿ ಅನ್ನೋದು ಇಲ್ಲದೆ ಆ ಹೆಣ್ಣು ಮಕ್ಕಳುಗಳು ಆ ಫ್ರೀಡಂ ಪಾರ್ಕ್ ಅಲ್ಲಿ ಮಲಗ್ತಾ ಇದ್ರು. ಈಗ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ, ಹಾಗಾಗಿ ಆ ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಬೇಡಿಕೆ ಈಡೇರದಿದ್ರೆ ಮತ್ತೆ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಇಲ್ಲ ಅಂದ್ರೆ ಮತ್ತೆ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಮಾರ್ಚ್ 7ರಂದು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನೌಕರರಿಗೆ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಖಾಕಿ ಪಡೆ ಮಾಡಿಕೊಟ್ಟಿರುವಂಥದ್ದು. ಸದ್ಯಕ್ಕೆ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ರೆಡಿ ಆಗಿ ಕೂತಿದ್ದಾರೆ. ಸರ್ಕಾರದ ಕಡೆಯಿಂದ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರ ಊರಿನತ್ತ ಕಾರ್ಯಕರ್ತೆಯರು ತೆರಳುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸಂಬಳ ಹೆಚ್ಚಳದ ಭರವಸೆಯನ್ನ ಈಗ ಸರ್ಕಾರ ಕೊಟ್ಟಿದೆ. ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಅಂಗನವಾಡಿ ಕಾರ್ಯಕರ್ತೆಯರು 5 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಅದಕ್ಕೆ ಅಂತ್ಯ ಆಗಿದೆ. ಬಜೆಟ್ನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ, ನಿಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ. ಸರ್ಕಾರ ಒಂದು 9ಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿಲ್ಲ. ಹಾಗಾಗಿ ದೂರ ಇರೋದ್ರಿಂದ ನೀವು ನನ್ನ ಮಾತಿಗೆ ಬೆಲೆ ಕೊಡಿ. ಬಟ್ ಹೋದ್ಸಲ ನಮ್ಮ ಮಾತು ತಪ್ಪಿಸ್ಕೊಂಡೆ ಅಂತಂದರೆ ಈ ಸಲ ತಪ್ಪಿಸ್ಕೊಳ್ಳಲ್ಲ. ನಾನು ಈ ಸಮಯದಲ್ಲಿ ನಿಮಗೆ ನ್ಯಾಯ ಕೊಡಬೇಕು ಅಂತ ಅಂದಾಗ ನಾವು ಅಲ್ಲಿಗೆ ಬಂದು ನ್ಯಾಯ ಕೊಡೋಕ್ಕೆ ನನಗೆ 10ನೇ ತಾರೀಕುವರೆಗೂ ಬೆಡ್ ರೆಸ್ಟಲ್ಲಿ ಇದ್ದೀನಿ. ನಾನು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು 6ನೇ ತಾರೀಕು ಆಗಲಿಲ್ಲ ಅಂತಂದರೆ ಬಡ್ಜೆಟಲ್ಲಿ 7ನೇ ತಾರೀಕಿಂದ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಚಳುವಳಿ ವಾಪಸ್ ತಗೋಬೇಡಿ, ಬೇಕಿದ್ರೆ ಮುಂದೂಡ್ಕೊಂಡು ಇಲ್ಲ ಆಗಲಿಲ್ಲ ಅಂತಂದರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಓಕೆ, ಇಲ್ಲ ಅಂದರೆ ನೀವು ಮುಂದೆ ಮಾಡ್ಕೊಡ್ರಿ, ನಾನು ಬರೋ ಸ್ಥಿತಿನಲ್ಲಿಲ್ಲ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು ಅವರಿಗೊಂದು ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಸಚಿವರು ಈ ಥರ ಆದಾಗ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ಈ ಥರ ಅಪಮಾನ ಮಾಡೋ ಅಂಗನವಾಡಿ ನೌಕರರ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಂಬಳ ಹೆಚ್ಚಳದ ಭರವಸೆಯನ್ನ ರಾಜ್ಯ ಸರ್ಕಾರ ಈಗ ಕೊಟ್ಟಿರುವಂತದ್ದು. ಭರವಸೆ ಸಿಕ್ಕಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆಯನ್ನ ಕೊಟ್ಟಿದೆ ಸರ್ಕಾರ. ಸರ್ಕಾರದ ಈ ಭರವಸೆಯ ಬೆನ್ನಲ್ಲೇ ಧರಣಿಯನ್ನ ಮುಂದೂಡಿಕೆ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಚಳಿ ಅನ್ನೋದು ಇಲ್ಲದೆ ಆ ಹೆಣ್ಣು ಮಕ್ಕಳುಗಳು ಆ ಫ್ರೀಡಂ ಪಾರ್ಕ್ ಅಲ್ಲಿ ಮಲಗ್ತಾ ಇದ್ರು. ಈಗ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ, ಹಾಗಾಗಿ ಆ ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಬೇಡಿಕೆ ಈಡೇರದಿದ್ರೆ ಮತ್ತೆ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಇಲ್ಲ ಅಂದ್ರೆ ಮತ್ತೆ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಮಾರ್ಚ್ 7ರಂದು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನೌಕರರಿಗೆ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಖಾಕಿ ಪಡೆ ಮಾಡಿಕೊಟ್ಟಿರುವಂಥದ್ದು. ಸದ್ಯಕ್ಕೆ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ರೆಡಿ ಆಗಿ ಕೂತಿದ್ದಾರೆ. ಸರ್ಕಾರದ ಕಡೆಯಿಂದ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರ ಊರಿನತ್ತ ಕಾರ್ಯಕರ್ತೆಯರು ತೆರಳುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸಂಬಳ ಹೆಚ್ಚಳದ ಭರವಸೆಯನ್ನ ಈಗ ಸರ್ಕಾರ ಕೊಟ್ಟಿದೆ. ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಅಂಗನವಾಡಿ ಕಾರ್ಯಕರ್ತೆಯರು 5 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಅದಕ್ಕೆ ಅಂತ್ಯ ಆಗಿದೆ. ಬಜೆಟ್ನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ, ನಿಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ. ಸರ್ಕಾರ ಒಂದು 9ಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿಲ್ಲ. ಹಾಗಾಗಿ ದೂರ ಇರೋದ್ರಿಂದ ನೀವು ನನ್ನ ಮಾತಿಗೆ ಬೆಲೆ ಕೊಡಿ. ಬಟ್ ಹೋದ್ಸಲ ನಮ್ಮ ಮಾತು ತಪ್ಪಿಸ್ಕೊಂಡೆ ಅಂತಂದರೆ ಈ ಸಲ ತಪ್ಪಿಸ್ಕೊಳ್ಳಲ್ಲ. ನಾನು ಈ ಸಮಯದಲ್ಲಿ ನಿಮಗೆ ನ್ಯಾಯ ಕೊಡಬೇಕು ಅಂತ ಅಂದಾಗ ನಾವು ಅಲ್ಲಿಗೆ ಬಂದು ನ್ಯಾಯ ಕೊಡೋಕ್ಕೆ ನನಗೆ 10ನೇ ತಾರೀಕುವರೆಗೂ ಬೆಡ್ ರೆಸ್ಟಲ್ಲಿ ಇದ್ದೀನಿ. ನಾನು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು 6ನೇ ತಾರೀಕು ಆಗಲಿಲ್ಲ ಅಂತಂದರೆ ಬಡ್ಜೆಟಲ್ಲಿ 7ನೇ ತಾರೀಕಿಂದ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಚಳುವಳಿ ವಾಪಸ್ ತಗೋಬೇಡಿ, ಬೇಕಿದ್ರೆ ಮುಂದೂಡ್ಕೊಂಡು ಇಲ್ಲ ಆಗಲಿಲ್ಲ ಅಂತಂದರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಓಕೆ, ಇಲ್ಲ ಅಂದರೆ ನೀವು ಮುಂದೆ ಮಾಡ್ಕೊಡ್ರಿ, ನಾನು ಬರೋ ಸ್ಥಿತಿನಲ್ಲಿಲ್ಲ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು ಅವರಿಗೊಂದು ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಸಚಿವರು ಈ ಥರ ಆದಾಗ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ಈ ಥರ ಅಪಮಾನ ಮಾಡೋ
ಅಂಗನವಾಡಿ ನೌಕರರ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಂಬಳ ಹೆಚ್ಚಳದ ಭರವಸೆಯನ್ನ ರಾಜ್ಯ ಸರ್ಕಾರ ಈಗ ಕೊಟ್ಟಿರುವಂತದ್ದು ಭರವಸೆ ಸಿಕ್ಕಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆಯನ್ನ ಕೊಟ್ಟಿದೆ ಸರ್ಕಾರ. ಸರ್ಕಾರದ ಈ ಭರವಸೆಯ ಬೆನ್ನಲ್ಲೇ ಧರಣಿಯನ್ನ ಮುಂದೂಡಿಕೆ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಚಳಿ ಅನ್ನೋದು ಇಲ್ಲದೆ ಆ ಹೆಣ್ಣು ಮಕ್ಕಳುಗಳು ಆ ಫ್ರೀಡಂ ಪಾರ್ಕ್ ಅಲ್ಲಿ ಮಲಗ್ತಾ ಇದ್ರು. ಈಗ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ, ಹಾಗಾಗಿ ಆ ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಬೇಡಿಕೆ ಈಡೇರದಿದ್ರೆ ಮತ್ತೆ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಇಲ್ಲ ಅಂದ್ರೆ ಮತ್ತೆ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಮಾರ್ಚ್ 7ರಂದು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನೌಕರರಿಗೆ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಖಾಕಿ ಪಡೆ ಮಾಡಿಕೊಟ್ಟಿರುವಂಥದ್ದು. ಸದ್ಯಕ್ಕೆ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ರೆಡಿ ಆಗಿ ಕೂತಿದ್ದಾರೆ. ಸರ್ಕಾರದ ಕಡೆಯಿಂದ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರ ಊರಿನತ್ತ ಕಾರ್ಯಕರ್ತೆಯರು ತೆರಳುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸಂಬಳ ಹೆಚ್ಚಳದ ಭರವಸೆಯನ್ನ ಈಗ ಸರ್ಕಾರ ಕೊಟ್ಟಿದೆ. ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಅಂಗನವಾಡಿ ಕಾರ್ಯಕರ್ತೆಯರು 5 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಅದಕ್ಕೆ ಅಂತ್ಯ ಆಗಿದೆ. ಬಜೆಟ್ನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ, ನಿಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ. ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿಲ್ಲ, ಹಾಗಾಗಿ ದೂರ ಇರೋದ್ರಿಂದ ನೀವು ನನ್ನ ಮಾತಿಗೆ ಬೆಲೆ ಕೊಡಿ. ಬಟ್ ಹೋದ್ಸಲ ನಮ್ಮ ಮಾತು ತಪ್ಪಿಸ್ಕೊಂಡೆ ಅಂತಂದರೆ ಈ ಸಲ ತಪ್ಪಿಸ್ಕೊಳ್ಳಲ್ಲ. ನಾನು ಈ ಸಮಯದಲ್ಲಿ ನಿಮಗೆ ನ್ಯಾಯ ಕೊಡಬೇಕು ಅಂತ ಅಂದಾಗ ನಾವು ಅಲ್ಲಿಗೆ ಬಂದು ನ್ಯಾಯ ಕೊಡೋಕ್ಕೆ ನನಗೆ 10ನೇ ತಾರೀಕುವರೆಗೂ ಬೆಡ್ ರೆಸ್ಟಲ್ಲಿ ಇದ್ದೀನಿ. ನಾನು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು 6ನೇ ತಾರೀಕು ಆಗಲಿಲ್ಲ ಅಂತಂದರೆ ಬಡ್ಜೆಟಲ್ಲಿ 7ನೇ ತಾರೀಕಿಂದ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಚಳುವಳಿ ವಾಪಸ್ ತಗೋಬೇಡಿ, ಬೇಕಿದ್ರೆ ಮುಂದೂಡ್ಕೊಂಡು ಇಲ್ಲ ಆಗಲಿಲ್ಲ ಅಂತಂದರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಓಕೆ, ಇಲ್ಲ ಅಂದರೆ ನೀವು ಮುಂದೆ ಮಾಡ್ಕೊಡ್ರಿ, ನಾನು ಬರೋ ಸ್ಥಿತಿನಲ್ಲಿಲ್ಲ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು ಅವರಿಗೊಂದು ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಸಚಿವರು ಈ ಥರ ಆದಾಗ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ಈ ಥರ ಅಪಮಾನ ಮಾಡೋ ಅಂಗನವಾಡಿ ನೌಕರರ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸಂಬಳ ಹೆಚ್ಚಳದ ಭರವಸೆಯನ್ನ ರಾಜ್ಯ ಸರ್ಕಾರ ಈಗ ಕೊಟ್ಟಿರುವಂತದ್ದು ಭರವಸೆ ಸಿಕ್ಕಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸುವುದಾಗಿ ಭರವಸೆಯನ್ನ ಕೊಟ್ಟಿದೆ ಸರ್ಕಾರ. ಸರ್ಕಾರದ ಈ ಭರವಸೆಯ ಬೆನ್ನಲ್ಲೇ ಧರಣಿಯನ್ನ ಮುಂದೂಡಿಕೆ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ. ಚಳಿ ಅನ್ನೋದು ಇಲ್ಲದೆ ಆ ಹೆಣ್ಣು ಮಕ್ಕಳುಗಳು ಆ ಫ್ರೀಡಂ ಪಾರ್ಕ್ ಅಲ್ಲಿ ಮಲಗ್ತಾ ಇದ್ರು. ಈಗ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ, ಹಾಗಾಗಿ ಆ ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಬೇಡಿಕೆ ಈಡೇರದಿದ್ರೆ ಮತ್ತೆ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಇಲ್ಲ ಅಂದ್ರೆ ಮತ್ತೆ ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಮಾರ್ಚ್ 7ರಂದು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನೌಕರರಿಗೆ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಖಾಕಿ ಪಡೆ ಮಾಡಿಕೊಟ್ಟಿರುವಂಥದ್ದು. ಸದ್ಯಕ್ಕೆ ತಮ್ಮ ತಮ್ಮ ಊರುಗಳತ್ತ ತೆರಳೋದಕ್ಕೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ರೆಡಿ ಆಗಿ ಕೂತಿದ್ದಾರೆ. ಸರ್ಕಾರದ ಕಡೆಯಿಂದ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರ ಊರಿನತ್ತ ಕಾರ್ಯಕರ್ತೆಯರು ತೆರಳುತ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸಂಬಳ ಹೆಚ್ಚಳದ ಭರವಸೆಯನ್ನ ಈಗ ಸರ್ಕಾರ ಕೊಟ್ಟಿದೆ. ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಅಂಗನವಾಡಿ ಕಾರ್ಯಕರ್ತೆಯರು 5 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಅದಕ್ಕೆ ಅಂತ್ಯ ಆಗಿದೆ. ಬಜೆಟ್ನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ, ನಿಮ್ಮ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ. ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿಲ್ಲ, ಹಾಗಾಗಿ ದೂರ ಇರೋದ್ರಿಂದ ನೀವು ನನ್ನ ಮಾತಿಗೆ ಬೆಲೆ ಕೊಡಿ. ಬಟ್ ಹೋದ್ಸಲ ನಮ್ಮ ಮಾತು ತಪ್ಪಿಸ್ಕೊಂಡೆ ಅಂತಂದರೆ ಈ ಸಲ ತಪ್ಪಿಸ್ಕೊಳ್ಳಲ್ಲ. ನಾನು ಈ ಸಮಯದಲ್ಲಿ ನಿಮಗೆ ನ್ಯಾಯ ಕೊಡಬೇಕು ಅಂತ ಅಂದಾಗ ನಾವು ಅಲ್ಲಿಗೆ ಬಂದು ನ್ಯಾಯ ಕೊಡೋಕ್ಕೆ ನನಗೆ 10ನೇ ತಾರೀಕುವರೆಗೂ ಬೆಡ್ ರೆಸ್ಟಲ್ಲಿ ಇದ್ದೀನಿ. ನಾನು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು 6ನೇ ತಾರೀಕು ಆಗಲಿಲ್ಲ ಅಂತಂದರೆ ಬಡ್ಜೆಟಲ್ಲಿ 7ನೇ ತಾರೀಕಿಂದ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಚಳುವಳಿ ವಾಪಸ್ ತಗೋಬೇಡಿ, ಬೇಕಿದ್ರೆ ಮುಂದೂಡ್ಕೊಂಡು ಇಲ್ಲ ಆಗಲಿಲ್ಲ ಅಂತಂದರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಓಕೆ, ಇಲ್ಲ ಅಂದರೆ ನೀವು ಮುಂದೆ ಮಾಡ್ಕೊಡ್ರಿ, ನಾನು ಬರೋ ಸ್ಥಿತಿನಲ್ಲಿಲ್ಲ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು ಅವರಿಗೊಂದು ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಸಚಿವರು ಈ ಥರ ಆದಾಗ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ಈ ಥರ ಅಪಮಾನ ಮಾಡೋ